ಹೀಗೆ ವಾಹನದಲ್ಲಿ ಆಸೀನವಾಗಿರುವ ಬೃಹತ್ ಗಣಪತಿ ಮೂರ್ತಿ ಮುಂದೆ ತಮಟೆ ಸದ್ದಿಗೆ ಯುವಕರು ಹೆಜ್ಜೆ ಹಾಕುತ್ತಿರುವ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕಬೈಲಗುರ್ಗಿ ಗ್ರಾಮದಲ್ಲಿ. ಅಂದಹಾಗೆ ಗ್ರಾಮದಲ್ಲಿ 40 ಮಂದಿ ಯುವಕರು ಶ್ರೀ ಸಿದ್ಧಿವಿನಾಯಕ ಗೆಳೆಯರ ಸಂಘವನ್ನ ಕಟ್ಟಿಕೊಂಡು ಪ್ರತಿ ವರ್ಷ ಗಣೇಶೋತ್ಸವವನ್ನು ಅದ್ದೂರಿಯಾಗಿ ಆಚರಿಸುತ್ತಾ ಬರುತ್ತಿದ್ದಾರೆ. ಅದೇ ರೀತಿ ಈ ಬಾರಿ 39ನೇ ವರ್ಷದ ಗಣೇಶೋತ್ಸವವನ್ನ ಆಚರಿಸಿದ್ದು 9 ಅಡಿಯ ಆಕರ್ಷಕ ಗಣಪತಿ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದ್ರು. 5 ದಿನಗಳ ಕಾಲ ನಡೆದ ಸಂಭ್ರಮದಲ್ಲಿ ದಿನಕ್ಕೊಂದು ಗ್ರಾಮೀಣ ಸೊಗಡಿನ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಕೊನೆಯ ದಿನ ಗಣಪತಿ ಮೂರ್ತಿ ವಿಸರ್ಜನೆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನೆರವೇರಿಸಿದ್ದಾರೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ಹಾಲಿ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷರಾದ ಪಿಎನ್ ಕೇಶವರೆಡ್ಡಿ ಅವರು ವಿಸರ್ಜನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ತಮಟೆ ಸದ್ದಿಗೆ ಯುವಕರು ಹೆಜ್ಜೆ ಹಾಕಿ ಸಂಭ್ರಮಿಸಿದ್ರು. ಚಿಕ್ಕಬೈಲಗುರ್ಗಿ ಹೊಸಕೆರೆಯಲ್ಲಿ ವಿನಾಯಕನ ಮೂರ್ತಿಯನ್ನ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ವಿಸರ್ಜನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಿಎಂ ಮುನಿರೆಡ್ಡಿ, ಶ್ರೀನಿವಾಸ್, ನರಸಿಂಹಮೂರ್ತಿ, ಹರೀಶ್, ಶ್ರೀನಾಥ್, ಸಿಬಿ ಬೈರೆಡ್ಡಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಶ್ರೀಶಂಕರ್ ఇక్కడ ನಾನು ಹಂಗೆ ಹೋಗ್ತೀನಿ. ಅಲ್ಲಿ ಹೋಗೋ. ఇక్కడ తిప్పండి చెప్పా వాళ్ళకి, ఇక్కడ తిప్పండి చెప్పా వాళ్ళకి, ఇప్పుడు చెప్పండి ఇక్కడ తిప్పంటే చిన్న పూరుకో కరెక్ట్గా పూరుకే ఏ పిల్లలు ఎల్లో ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.